ಹುಬ್ಬಳ್ಳಿ ಕರಸೇವಕನ ಬಂಧನ ವಿಚಾರದಲ್ಲಿ ಸರ್ಕಾರದ ದಾರಿ ತಪ್ಪಿಸೋ ಕೆಲಸವನ್ನ ಪೊಲೀಸರೇ ಮಾಡಿದ್ರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಪೊಲೀಸರ ಎಡವಟ್ಟಿನಿಂದ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತಾ ಅನ್ನೋ ಪ್ರಶ್ನೆ ಇದೆ. ಶ್ರೀಕಾಂತ್ ಪೂಜಾರಿ ಹಿಂದಿನ ದಾಖಲೆ ಬಿಡುಗಡೆ ಮಾಡಿ ಎಡವಟ್ಟನ್ನು ಮಾಡ್ಕೊಂಡ್ರ ಅಂದ್ರೆ ಅವ್ರ ಮೇಲೆ ಇಷ್ಟು ಕೇಸ್ ಇದೆ, ಆತ ಸಮಾಜಕ್ಕೆ ಅಪಾಯಕಾರಿ ಅಂತ ಭರದಿಂದ ತೋರಿಸೋ ಪ್ರಯತ್ನದಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ರ ಅನ್ನೋ ಪ್ರಶ್ನೆ ಇದೆ. ಕಾರಣ ಶ್ರೀಕಾಂತ್ ಪೂಜಾರಿ ಮೇಲೆ ದಾಖಲಾದಂತಹ ಪ್ರಕರಣಗಳ ವಿವರವನ್ನ, ಕ್ರೈಮ್ ರೆಕಾರ್ಡ್ ಅನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಅದೇ ಕ್ರೈಮ್ ರೆಕಾರ್ಡ್ ಪ್ರಕಾರ 1994ರಿಂದ 2014ರವರೆಗೂ ಒಟ್ಟು 12 ಪ್ರಕರಣವನ್ನ ಪೊಲೀಸರು ದಾಖಲಿಸಿದ್ದಾರೆ. ಶ್ರೀಕಾಂತ್ ಬಂಧನ ಬಾಕಿ ಉಳಿಸಿಕೊಂಡಂತಹ ಪ್ರಕರಣ ಅಂತ ಹೇಳಿದ್ದಾರೆ. ಅಂದ್ರೆ ಲಾಂಗ್ ಪೆಂಡಿಂಗ್ ಕೇಸ್ಗಳ ನಿಮಿತ್ತ ಅವರನ್ನು ಅರೆಸ್ಟ್ ಮಾಡಿದ್ದು. ಇದರಲ್ಲಿ ಯಾವುದೇ ದ್ವೇಷ ರಾಜಕಾರಣ ಇಲ್ಲ ಅಥವಾ ಯಾರದ್ದೋ ಸೂಚನೆ ಅಂತ ನಾವು ಮಾಡಿಲ್ಲ. ನೋಡಿ, ಆತನ ವಿರುದ್ಧ ಇಷ್ಟೆಲ್ಲ ಕೇಸ್ ಇದೆ, ಇಲ್ಲಿ ಇಂತಿಂತ ಸಮಯದಲ್ಲಿ ಕೇಸ್ ಇದೆ ಅಂತೆಲ್ಲ ಹೇಳಿದ್ರು. ಆದ್ರೆ ನಿಜವಾದ ವಿಚಾರ ಯಾವುದು ಅನ್ನೋದು ಈಗ ಅಂದ್ರೆ ಆ ರೆಕಾರ್ಡ್ ಅನ್ನ ಓಪನ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ. ಏನದು ಅಂತ ನೋಡ್ತಾ ಹೋಗೋಣ. ಶ್ರೀಕಾಂತ್ ಬಂಧನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಿ ಎಡವಟ್ಟು ಆಯ್ತಾ ಅನ್ನೋ ಪ್ರಶ್ನೆ ಇದೆ. 1992ರ ಕೇಸು ಹೊರತುಪಡಿಸಿ ಶ್ರೀಕಾಂತ್ ಮೇಲಿನ ಎಲ್ಲಾ ಪ್ರಕರಣಗಳು ಕೂಡ ಖುಲಾಸೆ ಆಗಿದೆ. 92ರ ಪ್ರಕರಣ ಕಂಪ್ಲೇಂಟ್ ಮತ್ತು FIR ಕಾಪಿನೇ ಇಲ್ಲ, ಅಂದ್ರೆ ಸಪೋರ್ಟಿವ್ ಡಾಕ್ಯುಮೆಂಟ್ಸೇ ಇಲ್ಲ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸೇ ಇಲ್ಲ. ಅಲ್ಲಿ 16 ಕ್ರಿಮಿನಲ್ ಕೇಸ್ಗಳ ಪೈಕಿ 15 ಪ್ರಕರಣಗಳಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ಖುಲಾಸೆಗೊಳಿಸಿರೋ ಮಾಹಿತಿ ಕೂಡ ಇದೆ. ಸೊ ಅಲ್ಲಿಗೆ ಒಂದೇ ಒಂದು ಆಕ್ಟಿವ್ ಸ್ಟೇಟಸ್ ಅನ್ನ ತೋರಿಸ್ತಾ ಇದ್ದ ಕೇಸ್ ಯಾವುದು ಅಂತ ಕೇಳಿದ್ರೆ 92ರ ಕೇಸು. ಸೊ ಈ ವಾದ ಯಾಕೆ ಮುಂದೆ ಇಟ್ರು ಸರ್ಕಾರ ಹಾಗೂ ಪೊಲೀಸ್ನವರು ಅನ್ನೋ ಪ್ರಶ್ನೆ ಇದೆ. ಆಕ್ಟಿವೇ ಇಲ್ಲದ ಕೇಸ್ಗಳಲ್ಲಿ ಅವರ ಹೆಸರಿದೆ, ಅವರು ಆಂಟಿ ಸೋಷಿಯಲ್ ಎಲಿಮೆಂಟು ಅಂತೆಲ್ಲ ತೋರಿಸೋ ಪ್ರಯತ್ನ ಯಾಕೆ ಮಾಡಿದ್ರು? ಈಗ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ಕೊಡ್ತಾ ಇದೀವಿ. ಒಟ್ಟು 16 ಕೇಸು, ಖುಲಾಸೆಗೊಂಡಂತಹ ಕೇಸು ಪೊಲೀಸ್ ಇಲಾಖೆಯ ದಾಖಲಾತಿ ಮಾಹಿತಿ ಪ್ರಕಾರನೇ 12, ಮುಚ್ಚಳಿಕೆ ಮೇಲೆ ಬಿಡುಗಡೆಯಾದಂತಹ ವಿಚಾರ 3, ಸಕ್ರಿಯ ಕೇಸ್ಗಳು ಅಲ್ಲಿಗೆ ಒಂದೇ ಇದ್ದಂತಾಗಿದೆ. ಸೊ 92ರ ಕೇಸನ್ನು ರಿಓಪನ್ ಮಾಡಿದ್ದು ಯಾವ ಉದ್ದೇಶದಿಂದ? ದುರುದ್ದೇಶ ಇಲ್ವಾ? ಆ ಪ್ರಶ್ನೆಗೆ ನೀವೇ ಜಡ್ಜ್ ಮಾಡಿ, ನೀವೇ ಅದಕ್ಕೆ ಉತ್ತರವನ್ನ ಕಂಡುಹಿಡೀರಿ. ನಾವು ಯಾವುದೇ ಜಡ್ಜ್ಮೆಂಟ್ ಅನ್ನು ಕೊಡಲ್ಲ ಇಲ್ಲಿ. ಬಟ್ ಏನಾಗಿದೆ ಅದನ್ನ ಹೇಳ್ತಾ ಇದೀವಿ. ದೊಂಬಿ ಕೇಸ್ ಎಷ್ಟು ದಾಖಲಾಗಿತ್ತು ಇವ್ರ ಮೇಲೆ? 4. ದೊಂಬಿ ಅಂತ ಹೇಳಿದ್ರೆ ಈ ಗಲಭೆ ಪ್ರಕರಣಗಳಲ್ಲಿ ಪಾಲ್ಗೊಂಡಿತ್ತು. ಖುಲಾಸೆ ಆಗಿರೋದು 2. ರಾಜಿ ಕೇಸ್ ಅಂದ್ರೆ ಕಾಂಪ್ರಮೈಸ್ ಆಗಿತ್ತು 1 ಕೇಸು. ಅಲ್ಲಿಗೆ ಸಕ್ರಿಯ ಕೇಸ್ ಎಷ್ಟಾದಂಗಾಯ್ತು? ಒಂದೇ ಒಂದು ಕೇಸು. ಬಟ್ ಸರ್ಕಾರ ಹೇಳ್ಕೊಂಡು ಬಂದಿದ್ದೇನು? ಇವರನ್ನ ಅರೆಸ್ಟ್ ಮಾಡಿರೋದಕ್ಕೆ ಅವರ ಮೇಲೆ ಹಿಂದಿರುವಂತಹ ಪ್ರಕರಣಗಳ ಕಾರಣ ಅಂತ ಹೇಳಿದ್ರು. 16 ಕೇಸ್ ಇದೆ, 15 ಕೇಸ್ ಇದೆ, 12 ಕೇಸ್ ಇದೆ ಅಂತೆಲ್ಲ ಹೇಳ್ಕೊಂಡು ಬಂದ್ರು. ಬಟ್ ಆಕ್ಟಿವ್ ಎಷ್ಟು ಕೇಸ್ ಇದೆ, ಆಕ್ಟಿವ್ ಸ್ಟೇಟಸ್ ಇರೋ ಕೇಸ್ಗಳು ಎಷ್ಟು ಅಂತ ನೋಡಿದಾಗ ಒಂದೇ ಒಂದು ಕೇಸು, ಅದು 1992ರ ಗಲಭೆಗೆ ಸಂಬಂಧಪಟ್ಟಂತಹ ಕೇಸ್ ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಕೇಸ್ಗಳು 5 ದಾಖಲಾಗಿದೆ, 5 ಕೂಡ ಖುಲಾಸೆ ಆಗಿದೆ. ಇನ್ ಡೀಟೇಲ್ ಕೊಡ್ತಾ ಇದೀವಿ ನಾವು ಯಾವ್ದ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳು ಅಂತ. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ಕೆಲವರನ್ನೆಲ್ಲ ಕೆಲವು ಸಂದರ್ಭದಲ್ಲಿ ಸೂಕ್ಷ್ಮ, ಮೊದಲೇ ಹುಬ್ಬಳ್ಳಿ ಅಂತ ಹೇಳಿದ್ರೆ ಅದು ಧಾರ್ಮಿಕ ಸೂಕ್ಷ್ಮ ಪ್ರದೇಶ. ಸೊ ಆ ಟೈಮ್ನಲ್ಲೂ ಕೂಡ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು. ಸೊ ಮುಚ್ಚಳಿಕೆ ಮೇಲೆ ಬಿಡುಗಡೆ ಮಾಡಿದ್ದು 3 ಪ್ರಕರಣ, ಅಲ್ಲಿಗೆ ಖುಲಾಸೆ ಆದಂತಹ ಪ್ರಕರಣ ಒಂದೇ ಅಲ್ವಾ? ಮತ್ ಯಾಕೆ ಇವರು 12, 13 ಕೇಸ್ ಅಂತ ಕತೆ ಹೊಡೆದ್ರು ಅನ್ನೋ ಪ್ರಶ್ನೆ ಇದೆ. ಮಟ್ಕಾ ಕೇಸು ಕೂಡ ಅವ್ರ ಮೇಲೆ ದಾಖಲಿಸಲಾಗಿತ್ತು, 3 ಕೇಸ್ ಇತ್ತು. ದಂಡ ವಿಧಿಸಿ ಖುಲಾಸೆ ಕೂಡ ಮಾಡಲಾಗಿದೆ 3. ಒಟ್ಟು ಇಲ್ಲಿ 2006ರಿಂದ ಲಾಂಗ್ ಪೆಂಡಿಂಗ್ ಕೇಸ್ ಆಗಿದ್ದು ಒಂದೇ ಒಂದು ಕೇಸು, ಅದು 92ರ ಕೇಸು. ಅವರನ್ನ ಸ್ಟೇಷನ್ ಕರೆಸ್ಕೊಂಡಿದ್ದಾರೆ ಇವರು 2004, 9, 18 3 ಸಲ ಕೂಡ ಅವ್ರ ಮೇಲೆ ಲಾಂಗ್ ಪೆಂಡಿಂಗ್ ಕೇಸ್ ಆದ್ಮೇಲೂ ಕೂಡ 3 ಸಲ ಮುಚ್ಚಳಿಕೆ ಬರ್ಸ್ಕೊಂಡಿದ್ದಾರೆ. ಆಗ ಯಾವತ್ತಾದ್ರೂ ಅವ್ರು ಹೇಳ್ಬೋದಾಗಿತ್ತಲ್ವಾ, ನಿಮ್ಮ ಮೇಲೆ ವಾರೆಂಟ್ ಇದೆ, ನೀವು ಬೇಲ್ ತಗೊಳ್ಬೇಕಾಗತ್ತೆ, ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ 3 ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತು. ಅದು ಬಿಟ್ಟು ಅಬ್ಸ್ಕಾಂಡಿಂಗ್ ಆಗಿದ್ರು, ತಲೆಮರೆಸ್ಕೊಂಡಿದ್ರು ಅಂತ ಹೇಳಿದ್ರೆ ಏನ್ ಕತೆ ಅನ್ನೋ ಪ್ರಶ್ನೆ ಕೂಡ ಇದೆ.
ಗಮನಿಸ್ತಾ ಇದೀವಿ ನಾವು ಸಕ್ರಿಯ ಕೇಸ್ಗಳ ಸಂಖ್ಯೆ ಏನು ಏನಂತ. ಇಲ್ಲಿ ಎಕ್ಸ್ಪೋಸ್ ಆಗಿದ್ದು ಯಾರು ಹಾಗಾದ್ರೆ? ಸರ್ಕಾರ ಅಲ್ಲ, ಎಕ್ಸ್ಪೋಸ್ ಆಗಿದ್ದು ಪೊಲೀಸ್ ಇಲಾಖೆ. ಯಾರ್ಯಾರೇ ಆಗ್ಲಪ್ಪ, ಅದು ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ತಪ್ಪು ಮಾಡದವರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್, ದ್ವೇಷದ ರಾಜಕಾರಣ ಮಾಡಲ್ಲ. ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೋತೀವಿ ಅಷ್ಟೇ. ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ? ನಿರಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ. ಮತ್ತೆ ಅಂತಿಮ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೇಳಿ, ನೀವೇ ಹೇಳಿ. ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡಲಿ. ಅವರೆಲ್ಲ ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದರಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ ಅಯೋಧ್ಯ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು. ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸಬೇಕು? ಅವ್ರು ಮಾಡಲಿ, ಅವ್ರು ಮಾಡಿದರೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ಅವ್ರು ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್. ಈ ಎಲ್ಲಾ ಡಾಕ್ಯುಮೆಂಟ್ಸು, ಡೀಟೇಲ್ಸು, ಕ್ರೈಮ್ ರೆಕಾರ್ಡ್ ಅನ್ನ ನೋಡಿದ್ಮೇಲೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಇಲ್ಲಿ ಸರ್ಕಾರ ಎಕ್ಸ್ಪೋಸ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆ ಎಷ್ಟು ಲೋಪದೋಷಗಳಿಂದ ಕೂಡಿದೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕ್ರೆಡಿಬಿಲಿಟಿ ಆಫ್ ಪೊಲೀಸರು ಇಲ್ಲಿ ಕ್ವೆಶ್ಚನಿಂಗ್ ಆಗಿದೆ, ಪೊಲೀಸರ ಎಕ್ಸ್ಪೋಜರ್ ಇಲ್ಲಿ ಓಪನ್ ಆಗಿದೆ ಅಂತ. ಎಸ್ ಮಮತಾ, ಈ ಪ್ರಕರಣ ಓಪನ್ ಆದಾಗಿನಿಂದಲೂ ಕೂಡ ತಾವು ಮಾಡಿರುವಂತಹ ಒಂದು ಅಚಾನಕ್ಕಾಗಿ ಮಾಡಿರುವಂತಹ ತಪ್ಪನ್ನು ಮುಚ್ಚಿಕೊಳ್ತಲು ಪೊಲೀಸರು ಪದೇ ಪ್ರಯತ್ನವನ್ನು ಮಾಡಿದರು. ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ ಪರಿಣಾಮ ಸ್ವತಃ CM ಮತ್ತು ಗೃಹ ಸಚಿವರೇ ಒಂದು ರೀತಿಯ ಒಂದು ಉತ್ತರವನ್ನು ಕೊಟ್ಟು ಈಗ ಪೇಚಿಗೆ ಸಿಲುಕಿರುವಂಥದ್ದು. ಕಾರಣ ಈ ಶ್ರೀಕಾಂತನ ಬಂಧನ, 92ರ ಬಂಧನ ಅದು ಒಂದು ಬೈ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಪೊಲೀಸರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಅದಾದ ಬಳಿಕ ಏನು ಮತ್ತೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಅಂದರೆ ಆ ದಾಖಲೆಗಳು ಇತಿಹಾಸದಲ್ಲಿ ಆತನ ಮೇಲೆ ಇದ್ವು. ಅಂದರೆ ಆ ಕೇಸ್ಗಳು ಎಲ್ಲವೂ ಕೂಡ ಖುಲಾಸೆಗೊಂಡಿತ್ತು. ಆತ ನಿರ್ದೋಷಿ ಅಂತ ಏನೋ ಬಿಡುಗಡೆ ಆಗಿದ್ದ. ಇದು ಒಂದು. ಎರಡನೆಯದ್ದು ಲಾಂಗ್ ಪೆಂಡಿಂಗ್ ಕೇಸಸ್. ಅಂದ್ರೆ ಏನು, ಆರೋಪಿ ಕಂಡೇ ಇಲ್ಲ, ಪೊಲೀಸರಿಗೆ ತಲೆಮರೆಸಿಕೊಂಡಿದ್ದಾನೆ, ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ. ಹಾಗಿದ್ರೆ ಈ ಎಲ್ಲ ಕೇಸ್ಗಳ ಖುಲಾಸೆಗೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದ, ಜಾಮೀನು ಪಡೆದಿದ್ದ ಸ್ವತಃ ಪೊಲೀಸರೇ ಆತನ ವಿರುದ್ಧ ನ್ಯಾಯಾಲಯದಲ್ಲಿ ಏನೋ ಸಾಕ್ಷಿಯನ್ನು ಹೇಳಿದ್ರು. ಹಾಗಿದ್ರೆ ಈತನ ಮೇಲೆ ಬಾಡಿ ವಾರೆಂಟ್ ಅನ್ನು ಪಡಿಬೋದಿತ್ತಲ್ಲ. ಈಗ ಯಾವುದೇ ಒಂದು ಆರೋಪಿ ಇತ್ತಂದ್ರೆ ಆತನ ಮೇಲೆ ಯಾವ ಕೇಸಸ್ ಇದೆ, ಈ ಹಿಂದೆ ಯಾವ್ದಿದೆ, ಕ್ಲಿಯರ್ ಮಾಡ್ಕೊಳ್ಬಿಡೋಣ ಅಂತ ಪೊಲೀಸರು ಪ್ರಕ್ರಿಯೆ ನಡೆಸೋದು ಸಹಜ. ಆದ್ರೆ 92ರ ಪ್ರಕರಣ ಬಗ್ಗೆ ಆವಾಗ ಯಾಕೆ ಮಾತನಾಡಲಿಲ್ಲ ಪೊಲೀಸರು ಅನ್ನೋದು ಅನುಮಾನ ಮೂಡ್ತಿರುವಂಥದ್ದು. ಇನ್ನು ಎರಡನೇದ್ದು, ಒಂದು ಸರ್ಕಾರಕ್ಕೆ ದಾಖಲೆ ಕೊಡುವಾಗ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕಿತ್ತು. ಸರ್ ಈ ರೀತಿ ಕೇಸಸ್ ಇತ್ತು, ಈಗ ಮುಗಿದಿದೆ ಅನ್ನೋದು ಹೇಳ್ಬೋದಿತ್ತು. ಆದರೆ CM ಆಗಲಿ ಗೃಹ ಸಚಿವರು ಆದರೂ ಎಲ್ಲೂ ಕೂಡ ಕೇಸಸ್ ಇದೆ ಅಂತ ಹೇಳಿದ್ರಾದ್ರೂ ಮುಗಿದಿದೆ ಅಂತ ಹೇಳಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.